9 ವರ್ಷಗಳ ಪ್ರೀತಿಗೆ ಹೆತ್ತವರ ತೀವ್ರ ವಿರೋಧ. 3 ವರ್ಷಗಳ ಕಾಲ ಯುವತಿಗೆ ಮನೆ ದಿಗ್ಬಂಧನ. ಸಿನಿಮಾ ಶೈಲಿಯ ಪ್ರೇಮ ಕಥೆಗೆ ಈಗ ಹೊಸ ಟ್ವಿಸ್ಟ್. ಜೀವ ಭಯದಲ್ಲಿ ಪ್ರೇಮಿಗಳು ಎಸ್ಬಿ ಕಚೇರಿ ಮೆಟ್ಟಿಲೇರಿದ ಜೋಡಿ. ಪ್ರೀತಿ ಕುರುಡು, ಅದಕ್ಕೆ ಯಾವುದೇ ಭಾಷೆ ಧರ್ಮದ ಭೇದ ಭಾವವಿಲ್ಲ ಎನ್ನುತ್ತಾರೆ. ಅದು ಇಲ್ಲಿ ನಿಜವಾದಂತಿದೆ. ಯುವಕ ಕನ್ನಡಿಗ, ಯುವತಿ ಮರಾಠಿ, ಆದರೆ ಇವರಲ್ಲಿದೆ ನಿಷ್ಕಲ್ಮಶ ಪ್ರೀತಿ. ಹೌದು, ಇದು ಹಿಂದೆ ತೆರೆ ಕಂಡಿದ್ದ ಕ್ಯಾರಿ ಆನ್ ಮರಾಠ ಚಲನಚಿತ್ರವನ್ನ ನೆನಪಿಸುವಂತಹ ಲವ್ ಸ್ಟೋರಿ ಆಗಿದೆ. ಬೆಳಗಾವಿಯ ದತ್ತ ಮಂದಿರದಲ್ಲಿ 3 ವರ್ಷಗಳ ಹಿಂದೆಯೇ ಮದುವೆಯಾಗಿದ್ದ ರೋಹನ್ ಪೂಜಾರಿ ಮತ್ತು ಇಶಾ ಶೆಟ್ಕರ್ ಜೋಡಿಯ ಪ್ರೇಮ ಕಥೆ ಈಗ ಮುನ್ನೆಲೆಗೆ ಬಂದಿದೆ. ಶಾಲಾ ದಿನಗಳಿಂದಲೇ ಕೊಂಕಣಿ ಭಾಷೆಯ ಮೂಲಕ ಪರಸ್ಪರ ಪ್ರೀತಿಸುತ್ತಿದ್ದ ಇವರ ಮದುವೆಗೆ ಯುವತಿಯ ಶ್ರೀಮಂತ ಕುಟುಂಬ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಸೌಂಡ್ ಸಿಸ್ಟಮ್ ಅಂಗಡಿಯಲ್ಲಿ ಕೆಲಸ ಮಾಡುವ ಮಧ್ಯಮ ವರ್ಗದ ರೋಹನ್ನನ್ನ ಒಪ್ಪದ ಯುವತಿಯ ಪೋಷಕರು ಹಿಂದೆ ಗೋವಾದ ಪಣಜಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿದ್ರು. ಅಂದು ಪೊಲೀಸರ ಸಮ್ಮುಖದಲ್ಲಿ ಮದುವೆ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿ ಮಗಳನ್ನ ಮನೆಗೆ ಕರೆದೊಯ್ದ ಹೆತ್ತವರು ಆಕೆಯನ್ನ 3 ವರ್ಷಗಳ ಕಾಲ ಮನೆಯಲ್ಲೇ ದಿಗ್ಬಂಧನದಲ್ಲಿಟ್ಟಿದ್ರು ಎನ್ನಲಾಗಿದೆ. ಯುವತಿಯಿಂದ ಮೊಬೈಲ್ ಕಿತ್ತುಕೊಂಡು ರೋಹನ್ನನ್ನ ಮರೆಯುವಂತೆ ತೀವ್ರ ಕಿರುಕುಳ ನೀಡಲಾಗಿತ್ತು. ಆದರೆ ಹೆತ್ತವರ ಒತ್ತಾಯಕ್ಕೆ ಮಣಿಯದ ಯುವತಿ ಇಶಾ ಇತ್ತೀಚೆಗೆ ಹೇಗೋ ರೋಹನ್ಗೆ ಕರೆ ಮಾಡಿ ತನ್ನ ನೋವನ್ನ ತೋಡಿಕೊಂಡು ಮತ್ತೆ ಮನೆಯಿಂದ ಓಡಿ ಬಂದಿದ್ದಾಳೆ. कितनी वर्ष साल प्रेम करता है 9 वर्ष में मिले हम लोग। मैं 9th में थी और वो 11th में था। कैमरा देखने का और अभी 9 साल हुआ 9 साल। अभी प्रॉब्लम है, घर पे मेरे नहीं है करते, घर पे, और घर पे बोलते हैं दूसरे लड़के के साथ शादी करेंगे, उसको छोड़ करके रोहन को। वो बाद में मुझे उसके साथ ही शादी करना है। हाँ। घर पे मैंने बोला, घर पे 9 साल हुआ। हाँ। अभी घर में कौन टॉर्चर कर रहा है? मम्मी, सब लोग घर पे, बहन बीन सब लोग। हाँ, क्या घर पे बोलते करके उसको छोड़ करके और दूसरे लड़के तेरे को दूसरा लड़का मिलेंगे करके बोलते। आपका लव स्टोरी कैसा स्टार्ट हुआ? कॉलेज में हुआ, स्कूल में। बाद में उसने मुझे प्रपोज किया, बाद में उधर से बाद में चालू हुआ। शादी कहाँ पे कर लिया आपने, कब किया? तो शादी हम लोग 3 साल पहले किए थे शादी, इधर ही आए थे भाग के। बाद में शादी इधर बेळगाव में किए थे, दत्त मंदिर। इधर ही 3 दिन रुके, ऐसे मंदिर में रुके। बाद में घर पे पता चला हम लोग इधर है, घर पे बुलाए करके आओ करके, पुलिस स्टेशन में गए हम लोग। पुलिस स्टेशन में घर पे बोले करके, पुलिस बोले करके घर पे जाओ अभी सब, बाद में तुम्हारी शादी करके देंगे करके। बाद में गए घर पे, बाद में और मम्मी बाद में 4 दिन वैसे ही हम लोग को बात नहीं करने दिए। बाद में मिलने के लिए छोड़ा, बाद में मिलने के लिए बंद किया और फोन भी लिया। ऐसे 3 साल वैसे ही रुके हम लोग। बाद में फिर से भाग के आई मैं। अभी आपको क्या चाहिए? मुझे अभी रोहन के साथ रहना है लाइफ टाइम। अभी आप अंडरस्टैंडिंग कैसे करते हैं? उसको कन्नड़ा आता है, आपको मराठी आता है, उसको मराठी समझ नहीं आता, आपको कन्नड़ा समझ? मुझे थोड़ा थोड़ा आता है क्या? कन्नड़ समझ में थोड़ा थोड़ा आता है। हम लोग ज्यादा से कोंकणी में बात करते हैं। दोनों को कोंकणी आता है? हाँ, उसको आता है पूरा। रोहन को खतरा है और उसकी फैमिली को भी खतरा है मेरी फैमिली से। इसके लिए थोड़ा ये चाहिए, प्रोटेक्शन चाहिए हमको। आपका नाम? ईशा गजानन शेट्कर। और ಯಾವತ್ತಿದ್ರೂ ತನ್ನ ಪತಿಯೊಂದಿಗೆ ಬಾಳಲು ನಿರ್ಧರಿಸಿರುವ ಇಶಾ ಮತ್ತು ರೋಹನ್ ಇದೀಗ ಕಾನೂನುಬದ್ಧವಾಗಿ ನೋಂದಣಿ ಮದುವೆ ಮಾಡಿಕೊಳ್ಳಲು ತೀರ್ಮಾನಿಸಿದ್ದಾರೆ. ಆದರೆ ಯುವತಿಯ ಪ್ರಭಾವಿ ಕುಟುಂಬದಿಂದ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೆ ಪ್ರಾಣಾಪಾಯದ ಭೀತಿ ಇರುವುದರಿಂದ ಸೂಕ್ತ ಪೊಲೀಸ್ ರಕ್ಷಣೆ ನೀಡಬೇಕೆಂದು ಬೆಳಗಾವಿ ಎಸ್ಪಿ ಕಚೇರಿಗೆ ಆಗಮಿಸಿ ಮಾಧ್ಯಮಗಳ ಮುಂದೆ ಈ ಪ್ರೇಮಿಗಳು ಅಳಲು ತೋಡಿಕೊಂಡಿದ್ದಾರೆ. 2 ವರ್ಷ ಇಲ್ಲೇ ಇದ್ದರು ಸರ್, ನಾವು ಅಡ್ಡಾಡಿ ಇಲ್ಲ ಸರ್. ಇವ್ರ ಫ್ಯಾಮಿಲಿ ಸರ್ ಅಲ್ಲೇ ಪಂಜಿ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ರಿ ಸರ್. ನೀವು ಹುಡುಗಿಗಿಂತ ತೊಗೊಂಡು ಓಡೋಗ್ಯಾನ್ರಿ ಮಡಕ್ಕೆ ಹಂಗೆ ಅಂತ್ರಿ ಕಂಪ್ಲೇಂಟ್ ಕೊಟ್ರಿ ಸರ್. ಕಂಪ್ಲೇಂಟ್ ಕೊಡೋದ್ರಿಂದ ಸರ್ ನನಗೆ ಅದು ನ್ಯೂಸ್ ಮುಟ್ರಿ ಸರ್, ನಮ್ಮವ್ರು ಅಲ್ಲದಾರು ಹಂಗೆ ಅಂತ್ರಿ. ಇವ್ರ ಫ್ಯಾಮಿಲಿ ಏನು ಅನ್ನಕತ್ರಿ ಸರ, ಆ ಹುಡುಗನ ಇಬ್ಬರು ಕರ್ಕೊಂಡು ಬರ್ರಿ, ನಾ ಇಬ್ಬರು ಒಂದೇನೈತೆ ಸಾಲ್ವ್ ಮಾಡಿ ಕೊಡ್ತಾನೆ ಅನ್ನಕತ್ರಿ ಸರ್. ಸಾಲ್ವ್ ಮಾಡಿ ಕೊಡ್ತಾನೆ ಅನ್ನಕತ್ರಿ ಸರ. ನಾವಿಬ್ಬರು ಅಲ್ಲಿ ಡೈರೆಕ್ಟ್ ಪಂಜಿ ಪೊಲೀಸ್ ಸ್ಟೇಷನ್ ಹೋಗಿ ಹೋದ್ರಿ ರೀ ಸರ್. ಹುಡ್ದು ಫ್ಯಾಮಿಲಿ ಇತ್ತು, ನಮ್ಮದು ಫ್ಯಾಮಿಲಿ ಇತ್ತು ರೀ ಸರ. ಇವ್ರ ಫ್ಯಾಮಿಲಿ ಏನು ಅನ್ನಕತ್ರಿ ಸರ, ಹುಡುಗಿನ ಫ್ಯಾಮಿಲಿ ಇದೆ, ನಿಮ್ಮರಿಬ್ಬರು ಏನು ರಿಲೇಷನ್ ಐತಿ, ನಾ ಇಬ್ಬರು ಮಾಡಿ ಕೊಡ್ತಾರೆ ರೀ,
ನೀವು ಈಗ ಒಂದು ಸ್ವಲ್ಪ ಟೈಮ್ ತೋರನ್ನಾಗತ್ರಿ ಸರ್. ಈಗ ನಾ ಗುಡ್ಯಾಗ ತಾಲಿ ಕಟ್ಟೀನಿ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿಗೆ ಇಲ್ಲ ಅಂದಿಕ್ಕಿಲ್ರಿ ಸರ್. ನಮ್ಮ ಫ್ಯಾಮಿಲಿಗೆ ಅಟ್ಟ ಕೊಟ್ಟಿದ್ರಿ ಸರ್. ನನ್ನ ಟಾರ್ಚರ್ ಕೊಟ್ಟಾಗತ್ರಿ. ಆ ಹುಡುಗನ ಬಿಡು, ಅವ್ನ ಜೋಡಿ ಇರಬಾರ್ದು, ಹಂಗೆ ಹಿಂಗೆ ಅಂತ್ರಿ ಸರ್. ಒಟ್ಟು ನಮಗೆ ಇಬ್ಬರಿಗೂ ಕೂಡ ಇರ್ಬೇಕ್ರಿ ಸರ್ ಲೈಫ್ ಟೈಮ್. ಅವ್ರ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡೋಲ್ರಿ ಸರ್ ಅವ್ರು. ಕಾರಣ ಸರ್ ಅವ್ರಿಗೆ ಅಂದ್ರೆ ಸರ್ ಹೈಫೈ ಹುಡುಗ ಬೇಕ್ರಿ ಸರ್. ಅಂದ್ರೆ ನಾ ಅದನ್ರಿ ಸರ್, ಹಿಂಗೆ ನಾ ಮಿಡಲ್ ಕ್ಲಾಸ್ ಅದನ್ರಿ ಸರ್. ಏನ್ ಕೆಲಸ ಮಾಡ್ತೀವಿ? ನಾ ಕೆಲಸ ಸರ್ ಅಲ್ಲೇ ಇತ್ತಾಗ ಒಂದು ಅಂಗಡ್ಯಾಗ ಹೋಗ್ತೇನ್ರಿ ಸರ್. ಒಂದು ಸೌಂಡ್ ಸಿಸ್ಟಮ್ ಅಲ್ಲಿ ಅಂಗಡ್ಯಾಗ ಹೋಗ್ತೇನ್ರಿ ಸರ್. ಇಲ್ಲ ಕಾಂಟ್ಯಾಕ್ಟ್ ಇರಾಗ ಸರ್ ಈಕಿಗೆ ರಗಡ ಟಾರ್ಚರ್ ಮಾಡಾಕತ್ರಿ ಸರ್ ಅವ್ರು. ಟಾರ್ಚರ್ ಮಾಡತ್ಲಿ ಸರ್. ಈಗ ನನಗೆ ಫೋನ್ ಹಚ್ಚಿರ್ಲಿ ಸರ್ 2 ವರ್ಷ ಬಿಟ್ರಿ ಸರ್. ಫೋನ್ ಹಚ್ಚಿ ಈಕೆ ನನಗೊತ್ತು ಇಬ್ರು ಕೂಡಿರುನು ನಮ್ಮ ಮನ್ಯಾಗ ಹಿಂಗೆ ಓವರಾಗ ಸಿಮಿಲರ್ ಆಗ್ತೈತಿ ಸರ್. ಎಲ್ಲ ಕೊಂಕಣಿ ಹಿಂದಿ ಎಲ್ಲ ಒಂದೇ ಆಗ್ತಾರಿ ಸರ್. ಕೊಂಕಣಿ ಮರಾಠಿ ಎಲ್ಲ ಒಂದೇ ಆಗ್ತೈತ್ರಿ. ಕೊಂಕಣಿ ಮಾತಾಡ್ತಾ ಇದ್ರಿ ಸರ್ ನಾನು. ಕೊಂಕಣಿ ಬರ್ತಾವ್ರಿ ಸರ್ ನಾನು. ನೀವು ಇದು ಕನ್ನಡ? ಹಾ, ನಮ್ದು ಕನ್ನಡ ಸರ್, ಅವ್ರ ಮರಾಠ ಸರ್. ಈಗ ಯಾರು ಕಿರಿಕಿರಿ ಮಾಡತ್ತಾರ? ಕಿರಿಕಿರಿ ಸರ್ ಈ ಹುಡುಗಿನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಟಾರ್ಚರ್ ಮಾಡತ್ತಾರ್ರಿ ಸರ್. ಅಂದ್ರ ಆ ಹುಡುಗನ ಜೊತೆ ಇರ್ಬಾರ್ದು, ಅವ್ನ ಕರ್ಕೊಂಬ, ಅವ್ನ ಜೋಡಿ ಇಲ್ಲಿ ಮದುವೆ ಆಗ್ಬಾರ್ದು. ಬಟ್ ಈಗ ಹುಡುಗಿಗೆ ಸರ್ ನಾನ್ ಜೋಡಿನ ಇಲ್ಲಿ ಮದುವೆ ಆಗ್ಬೇಕು. ಮದುವೆ ಇಬ್ರು ಒಂದು ಪ್ಲಾನ್ ಮಾಡ್ರಿ ಸರ್. ಇಲ್ಲೇ ಊರಾಗ ರಿಜಿಸ್ಟರ್ ಆಗ್ತಾರಿ. ನಮ್ಮ ಫ್ಯಾಮಿಲಿ ಪ್ಲೀಸ್ ಟಾರ್ಚರ್ ಕೊಡ್ಬಾರ್ದು ಅಂತ ಈ ಹುಡುಗಿ ನಂಗೆ ಹಂಗ ಹೇಳಂತ ಹಿಂಗ ಅನ್ನತಾರೆ. ಆಗ ನಂಗೆ ಸಪೋರ್ಟ್ ಕೊಡ್ದ ಅಂತ ಹಿಂಗ ಹೇಳತ್ತಾಳ್ರಿ ಸರ್. ಹಾ ಸರ್, ಹಾ ಸರ್. ನಮ್ಮ ಹೆಸರ ರೋಹನ್ ಸರ್, ರೋಹನ್ ಪೂಜಾರಿ ಸರ್. ಈಕಿನ ಹೆಸರ ಇಶಾ ಶೆಟ್ಕರ್ ಸರ್. ಇನ್ ನ್ಯೂಸ್ ಬೆಳಗಾವಿ.